ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಶಿವರಾತ್ರಿ ದಿನ, ಶಿವರಾತ್ರಿ ಹಿಂದಿನ ಹಬ್ಬದ ದಿನ ನಾವು ಮಹಾರಾಷ್ಟ್ರ ಸಮೀಪದಲ್ಲಿರೋ ಬುಲೇಶ್ವರ ದೇವರ ಗುಡಿಗೆ ಹೋಗಿದ್ವಿ. ಆವತ್ತಿನ ವ್ಲಾಗ್ನ ಇವಾಗ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅದು ನಾವೆಲ್ಲ ಹೇಗೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ಅವತ್ತೆಲ್ಲ, ಅದರ ಒಂದು ಗುಡಿ ಏನೇನು ವೈಶಿಷ್ಟ್ಯತೆ ಏನಂತ ಹೇಳಿ ಈ ವ್ಲಾಗ್ನಲ್ಲಿ ನಿಮ್ಮ ಮುಂದೆ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಾರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ. ಇವಾಗ ರಾತ್ರಿ ಸುಮಾರು 11 ಗಂಟೆ ಆಗಿತ್ತು. ನಮ್ಮದು ಅವತ್ತು ಪ್ಲ್ಯಾನು ಇಮಿಡಿಯೇಟಾಗಿ ಪ್ಲ್ಯಾನ್ ಆಯಿತು. ಆ್ಯಕ್ಚುಲಿ ತುಂಬ ಗರ್ದಿ ಇರುತ್ತೆ ಅಂತ ಸೌಜಸ್ರು ಒಂದು ಸ್ವಲ್ಪ ಹೇಗಿರ್ತಾರೆ, ನಮ್ಮ ಮೂಡ್ ಹೇಗಿರುತ್ತೇನೋ ಅಂತ ನಾವು ವಿಚಾರ ಮಾಡ್ತಿದ್ವಿ. ಯಾಕಂದರೆ ರಾತ್ರಿ ನಮ್ಮ ಜರ್ನಿ ಇತ್ತು. ಸರಿ ಸುಮಾರು ಪುಣೆಯಿಂದ 45 ಅಥವಾ 50 ಕಿಲೋಮೀಟ್ರ್ ಆಗ್ಬೋದು, ಅಷ್ಟು ಡಿಸ್ಟೆನ್ಸ್ ಇದೆ. ಸುಮಾರು 1 ಗಂಟೆ ಅಥವಾ ನಾವು ಕಾರಲ್ಲಿ ಹೋಗಿದ್ದರಿಂದ 1 ಗಂಟೆ ಅಥವಾ ಅಷ್ಟು ಆಗುತ್ತೆ. ಬಟ್ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡು ನಮಗೊಂದು ಸ್ವಲ್ಪ ಟೈಮ್ ಹತ್ತಿತ್ತು. ಆ್ಯಕ್ಚುಲಿ ನಾವು 11 o'clock ಬಿಟ್ಟಿದ್ವಿ. ಅಂದರೆ ಒಂದು ಸ್ವಲ್ಪ ಟ್ರಾಫಿಕ್ನಲ್ಲಿ ತುಂಬ ಸಿಕ್ಕಾಕೊಂಡಿದ್ದರಿಂದ ನಾವು ಸುಮಾರು 1 ಗಂಟೆಗತ್ತು ಅಲ್ಲಿ ಹೋಗಿ ಮುಟ್ಟಿದ್ವಿ. ತುಂಬ ಅದ್ಭುತವಾಗಿರುವಂಥ ಒಂದು ದೇವಸ್ಥಾನ ಅಂತ ಹೇಳ್ಬೋದು. ಇದು ಆ್ಯಕ್ಚುಲಿ ಮೇಲ್ಗಡೆ ನೆಲೆಸಿರುವಂಥ ಒಂದು ಶಿವಂದು ಗುಡಿ. ಇದು ಆ್ಯಕ್ಚುಲಿ ಶಿವರಾತ್ರಿ ದಿನ ಎಲ್ಲ ಮಹಾರಾಷ್ಟ್ರ ಜನ ತುಂಬಾ ರಶ್ ಇರುತ್ತೆ ಇಲ್ಲಿ ನೋಡ್ಲಿಕ್ಕೆ. ತುಂಬಾ ಆವತ್ತಿನ ದಿನ ಅಲ್ಲಿ ಪ್ರೆಸೆಂಟ್ ಇರಬೇಕು ಅಂತ ಹೇಳಿ ತುಂಬಾ ಟ್ರೈ ಮಾಡ್ತಾ ಇದ್ದಾರೆ. ನಾನು ಫಸ್ಟ್ ಟೈಮ್ನಲ್ಲಿ ಹೋಗಿದ್ದೆ. ಇವತ್ತು ಅದನ್ನು ಹೇಗಿದೆ ಅಂತ ಹೇಳಿ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ತಾಯಿದ್ರಿ. ಸರಿ ಸುಮಾರು 11 o'clock ನಾವು ಇವಾಗ ಬಿಡ್ತಾಯಿದ್ದು. ತುಂಬಾ ಕ್ಲೈಮೇಟ್ ತುಂಬ ಪ್ಲೆಸೆಂಟ್ ಆಗಿತ್ತು. ಒಂಥರ ಏನೋ ನೈಟ್ ಡ್ರೈವ್ ಮಾಡಲಿಕ್ಕೆ ನನಗೆ ತುಂಬಾ ಇಷ್ಟ. ಎಲ್ಲಿ ಹೋಗಬೇಕು ಮಾಡಬೇಕಂದ್ರೆ ಒಂಥರ ಕಾಮ್ ಆ್ಯಂಡ್ ಕೂಲ್ ಆಗಿರುತ್ತೆ ಅಂತೇಳಿ ಇವಾಗ ಅಲ್ಲಿ ಹೋಗಿ ನಾವು ರೀಚ್ ಆಗಿದ್ವಿ. ಫ್ರೆಂಡ್ಸ್, ಇದು ತುಂಬ ಕರ್ವ್ಸ್ ಇವೆ ಫ್ರೆಂಡ್ಸ್. ಈ ಥರ ತಿರುಗಿ ಹೋಗಬೇಕಾದ್ರೆ ತುಂಬಾ ಏನೋ ನ್ಯೂ ಎಕ್ಸ್ಪೀರಿಯೆನ್ಸ್ ಆಯಿತು. ಇವಾಗ ಇಲ್ಲಿ ಕಾರನ್ನು ಪಾರ್ಕ್ ಮಾಡಿ ನಾವು ನೆಕ್ಸ್ಟು ನೋಡಿ ಫ್ರೆಂಡ್ಸ್, ಎಲ್ಲ ಓಲ್ಡ್ದೆಲ್ಲ ಒಂದು ಬಸಾಲ್ಟ್ ಕಲ್ಲು ಅಂತ ಹೇಳ್ತಾರೆ, ಆ ಒಂದು ಕಲ್ಲಿಂದ ಇದನ್ನು ರೂಪಿಸಲಾಗಿದೆ. ತುಂಬಾ ಗರ್ದಿ ಇತ್ತು. ನಾನು 12 ಗಂಟೆಗೆ ಯಾರು ಇಷ್ಟು ಗರ್ದಿ ದೇವಸ್ಥಾನದಲ್ಲಿ ನಾನು ಫಸ್ಟ್ ನೋಡಿದ್ದು. ಆ್ಯಕ್ಚುಲಿ ಇಲ್ಲಿ ಶಿವನ ದೇವಸ್ಥಾನಕ್ಕೆ ಎಷ್ಟು ಭಕ್ತರು 12ಕ್ಕಿಂತ ಸ್ಟಾರ್ಟ್ ಮಾಡ್ತೇವೆ. ನಾವು ಒಂದು ಸ್ವಲ್ಪ ಕಾಯಿ ಕರ್ಪೂರ ಅದು ಎಲ್ಲ ತೊಗೊಂಡ್ವಿ ಶಿವನ ಗುಡಿಗೆ ಕಾಯಿ ಒಡಿಸ್ಬೇಕು ಅಂತ ಹೇಳಿ. ಇವಾಗ ನಮ್ಮ ಮನೆಯವರು ತೊಗೋತಾ ಇದ್ದಾರೆ. ಮೆಟ್ಲು ಅಷ್ಟೇ ತುಂಬಾ ತುಂಬ ಟಯರ್ಡ್ ಆಗುತ್ತೆ ಫ್ರೆಂಡ್ಸ್. ಅಂದರೆ ರಾತ್ರಿ ಜರ್ನಿ ಮಾಡಿದ್ವಲ್ಲ, ಜರ್ನಿನೂ ಚೆನ್ನಾಗಿತ್ತು. ಬಟ್ ಆಮೇಲೆ ಶಿವನ ಗುಡಿಗೆ ಹೋದ್ಮೇಲೆ ಒಂಥರ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತು. ಹತ್ಕೊಂಡು ಹೋಗಿದಾಗ ಒಂದು ಸ್ವಲ್ಪ ಡಿಸ್ಟೆನ್ಸ್ ಇದೆ. ಇವಾಗ ರಾತ್ರಿ ಹೊತ್ತೆ ಇದು ಸರಿ ಸುಮಾರು 1:30 ಹಿಂಗಾಗಿತ್ತು ಫ್ರೆಂಡ್ಸ್ ಅಲ್ಲಿ ನಾವು ರೀಚ್ ಆದಾಗ. ಇವಾಗ ನೋಡಿ ಫ್ರೆಂಡ್ಸ್, ಎಷ್ಟು ಗರ್ದಿದೆ ಮುಂದ್ಗಡೆ, ಹೋದು ಅಷ್ಟು ಕ್ಯೂ ಇತ್ತು ಫ್ರೆಂಡ್ಸ್. ಆಮೇಲೆ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ಎಲ್ಲನೂ ಮಾರಾಟಕ್ಕೆ ಒಂದು ಸ್ವಲ್ಪ ಐಟಮ್ಸ್ ಅಥವಾ ಎಲ್ಲ ಇಟ್ಟಿದ್ರು. ನಾವು ಫಸ್ಟಿಗೆ ಏನೂ ನೋಡಲಿಲ್ಲ ಫ್ರೆಂಡ್ಸ್. ಮೊದಲು ದೇವ್ರ ಗುಡಿಗೆ ಹೋಗಿ ದೇವ್ರ ದರ್ಶನ ತೊಗೋಬೇಕಂದ್ರೆ, ಯಾಕಂದರೆ ತುಂಬ ಗರ್ದಿ ಇರೋದು, ಯಾವಾಗ ನಮಗೆ ದರ್ಶನ ಸಿಗುತ್ತೇನೋ ಅಂತ ತುಂಬ ವೇಟ್ ಮಾಡ್ತಾಯಿದ್ವಿ. ಇದು ಆ್ಯಕ್ಚುಲಿ 16ನೇ ಶತಮಾನದಿರುವಂಥ ಒಂದು ಮಹಾರಾಷ್ಟ್ರದಲ್ಲಿರುವಂಥ ಶಿವನ ಗುಡಿ ಆಗಿದೆ. ಇದ್ರ ಹೆಸರು ಬುಲೇಶ್ವರ ಅಂತ ಹೇಳಿ. ಇದು ಯಾದವ್ರ ಕಾಲದ ಒಂದು ಗುಡಿ ಆಗಿರುತ್ತೆ. ಇದು ತುಂಬಾ ಪ್ರಸಿದ್ಧಿ ಇದೆ. ಇಲ್ಲಿ ಏನು ಕೇಳೋದಿಲ್ಲ ನಿಜ ಆಗುತ್ತೆ ಅಂತ ತುಂಬಾ ಇದಕ್ಕೆ ಒಂದು ದೈವ ಶಕ್ತಿ ಇದೆ ಅಂತ ಹೇಳ್ತಾರೆ. ಇಲ್ಲಿ ಆ್ಯಕ್ಚುಲಿ ಒಂದು ನಿಗೂಢತೆ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್. ಇದರಲ್ಲಿ ಆ್ಯಕ್ಚುಲಿ 3 ಮಹಡಿಗಳಿದೆ ಅಂತೆ. ಬಟ್ ನಮಗೆಲ್ಲರಿಗೆ ಅಂದರೆ ಸಾರ್ವಜನಿಕರಿಗೆ 1 ಮಹಡಿ ಅಷ್ಟೇ ನಮಗೆ ಪ್ರದರ್ಶನಕ್ಕೆ ಇಡ್ತಾರೆ. ಅಂದರೆ 2 ಮಹಡಿಯನ್ನು ಮುಚ್ಚಲಾಗಿದೆ ಅಂತ ಹೇಳ್ತಾರೆ ಅಲ್ಲಿ ಜನರು. ಅಂದರೆ 3ನೇ ಮಹಡಿ ಅಷ್ಟೇ ನಮಗೆ ಅಲೋ ಮಾಡ್ತಾರಂತೆ ಹೋಗಲಿಕ್ಕೆ. ಬಟ್ ಅಲ್ಲಿ ನಮಗೊಂದು ತುಂಬ ಕುತೂಹಲ ಆಯಿತು, ಏನಿದೆ ಆ ಫಸ್ಟ್ ಮತ್ತು ಸೆಕೆಂಡ್ ಮಹಡಿಯಲ್ಲಿ. ಆ್ಯಕ್ಚುಲಿ ನಾವು 3ನೇ ಮಹಡಿಯಲ್ಲಿ ಹೋಗಿದ್ವಿ ಇವಾಗ ಹತ್ಕೊಂಡು ಅಲ್ಲಿ ಇದ್ದಿದ್ದು. ಬಟ್ ಅಲ್ಲೇನೋ ಏನು ಸೀಕ್ರೆಟ್ ಏನೇನೋ ಗೊತ್ತಿಲ್ಲ ಫ್ರೆಂಡ್. ಅದು ನಂಗೆ ತುಂಬ ಕ್ಯೂರಿಯಾಸಿಟಿ ಅನ್ನಿಸ್ತು. ಇವಾಗ ನಾವು ಲೈನಲ್ಲಿ ನಿಲ್ಲಬೇಕು ಅಂತೇಳಿ ನೋಡ್ತಾ ಇದ್ವಿ. ಒಂದು ಸ್ವಲ್ಪ ಫೋಟೋ ಸೆಕ್ಷನ್ ಅಂತ ಮುಗಿಸ್ಕೋಬೇಕಂತ ಮುಗಿಸ್ಕೊಂಡ್ವಿ. ಮತ್ತು ತುಂಬಾ ಗರ್ದಿದ್ದು ಲೈನ್ ಅಥವಾ ಎಲ್ಲ ಮುಗಿಸ್ಕೊಂಡು ಇವಾಗ ಎಂಟ್ರಿ ಆಗಿದ್ದೀವಿ ಫ್ರೆಂಡ್ಸ್. ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಳಗಡೆ ಗರ್ಭಗುಡಿ ಅಲ್ಲಿ ಹೋಗ್ಬೇಕಂದ್ರೆ ತುಂಬಾ ರಶ್ ಇತ್ತು. ಆ ಕಡೆ ಸೌಜೂನು ಹೋಗ್ತಾ ಇದ್ದ, ನೋಡ್ತಾ ಇದ್ದ. ಇಲ್ಲಿ ಪ್ರತಿಯೊಂದು ಗೋಡೆಗಳ ಮೇಲೆ ಎಲ್ಲ ಕೆತ್ತನೆ ಇದೆ, ರಾಮಾಯಣ ಮಹಾಭಾರತ ಆ ಥರದ್ದೆಲ್ಲ ಕೆತ್ತನೆಗಳು ಇದೆ ಅಂತೆ ಫ್ರೆಂಡ್ಸ್. ಇಲ್ಲಿ ಕಂಬಗಳಲ್ಲಿ ಎಲ್ಲ ಗೋಡೆಗಳ ಮೇಲೆಲ್ಲ ನಾನು ನೋಡಿದೆ ಫ್ರೆಂಡ್ಸ್. ತುಂಬಾ ನೀಟಾಗಿ ಕೆತ್ತನೆ ಮಾಡಿದ್ದಾರೆ. ಗರ್ಭಗುಡಿ ಎಷ್ಟು ತಂಪಂತ ಅನಿಸ್ತಾ ಇತ್ತು. ಹೊರಗಡೆ ತುಂಬಾ ಚಳಿ ಇತ್ತು. ನಾವು ಯಾವಾಗ ಕಾರ್ನಲ್ಲೇ ಇಳಿದ್ವಿ, ನಮ್ಮ ಸೌಜು ಅಂತೂ ನಡಗ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಆ್ಯಕ್ಚುಲಿ ಅವ್ನು ಕಾರ್ನಲ್ಲಿ ಒಂದು ಸ್ವಲ್ಪ ಮಲ್ಕೊಂಡಿದ್ದ. ಆದಮೇಲೆ ಒಮ್ಮೆಗೆ ಸಡನ್ನಾಗಿ ಹೊರಗಡೆ ಎಲ್ಲೋ ಬಂದಿದ್ವೇನೋ ಅಂತೇಳಿ ಅವ್ನಿಗೆ ಫ್ಲ್ಯಾಶ್ ಆಯಿತು. ಒಂದು ಸ್ವಲ್ಪ ನಡಗ್ಲಿಕ್ಕೆ. ಆಮೇಲೆ ನೋಡಿ ಫ್ರೆಂಡ್ಸ್, ಇದು ತೋರಿಸ್ತಾ ಇದ್ದೀನಿ. ಇಲ್ಲಿ ಗರ್ಭಗುಡಿ ಒಳಗಿಂದ ನನಗೆ ಪಿಕ್ ಸ್ವಲ್ಪನೇ ನಾನು ವೀಡಿಯೋ
ಮಾಡ್ಲಿಕ್ಕೆ ಅಲೋ ಇದ್ದಿದ್ದಿಲ್ಲ ಫ್ರೆಂಡ್ಸ್, ಅದಕ್ಕೆ ಪಿಕ್ ನಾನು ತಗೊಂಡು ಬಂದಿದ್ದೀನಿ ಅಷ್ಟೇ. ಇವಾಗ ಮತ್ತೆ ನಮ್ಮದು ದರ್ಶನ ಆಯ್ತು, ಎಲ್ಲ ಮುಗಿದು ತುಂಬ ಚೆನ್ನಾಗಿ ದರ್ಶನ ಆಯಿತು. ತುಂಬಾ ಗರ್ದಿ ಇತ್ತು ಅವತ್ತು. ದರ್ಶನ ಮುಗಿಸ್ಕೊಂಡು ಇವಾಗ ನೋಡಿ ಫ್ರೆಂಡ್ಸ್, ಇದು ಪುಣೆ ಹತ್ರ ಬರೋದಂಥ ಒಂದು ಶಿವನ ದೇವಾಲಯ. ಎಷ್ಟು ನಾವು ಟಾಪಲ್ಲಿ ನೋಡಿದ್ರೆ ಎಷ್ಟು ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಇವಾಗ ರಾತ್ರಿ ಟೈಮ್ ಆಗಿದೆ, ಈ ಲೈಟ್ಸ್ ಅಷ್ಟೇ ಕಾಣ್ತಾ ಇದ್ದು. ಬಟ್ ಯಾವಾಗ ನಾವು ಡೇ ಟೈಮ್ನಲ್ಲಿ ಬಂದರೆ ತುಂಬ ಎಕ್ಸ್ಪೀರಿಯೆನ್ಸ್ ಅದು. ನಾವು ಟಾಪ್ ನೋಡಿ ಕೆಳಗಡೆ ನೋಡಿದಾಗ ತುಂಬಾ ಒಂಥರ ಭಯಾನಕವಾಗಿ ಸೃಷ್ಟಿಯಾಗಿದೆ ಏನೋ ಅಂತೇಳಿ ಅನಿಸುತ್ತೆ. ಇದು ಆ್ಯಕ್ಚುಲಿ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಬಂದರೆ ತುಂಬ ವ್ಯೂಸ್ ನೋಡಲಿಕ್ಕೆ ಇಷ್ಟವಾಗುತ್ತೆ. ಅಂದರೆ ತುಂಬ ಗ್ರೀನರಿ ಅದು, ಯಾಕಂದರೆ ಇದು ಶಿವನ ಗುಡಿ ಮೇಲ್ಗಡೆ ಇರೋದ್ರಿಂದ ಹತ್ಕೊಂಡು ಹೋಗುವಂಥ ತುಂಬ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಮಳೆಗಾಲದಲ್ಲಿ ತುಂಬ ನೀರು ಈ ಥರ ಹಿಂಗೆ ಗ್ರೀನರಿ ಇದೆ, ಇಲ್ಲಿ ಹೋಗಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಒಂಥರ ಎಕ್ಸ್ಪೀರಿಯೆನ್ಸ್ ತುಂಬ ಚಲೋ ಇರುತ್ತದೆ ಅಂತ ಹೇಳ್ತೀನಿ. ಇವಾಗ ನಾವು ಕೆಳಗಡೆ ಒಂದು ಸ್ವಲ್ಪ ಕೂತ್ಕೊಂಡಿದ್ದೀವಿ. ಗುಡಿಗೆ ಬಂದ ಮೇಲೆ ಒಂದು ಸ್ವಲ್ಪ ಹೊತ್ತು ಕೂಡಬೇಕು ಅಂತ ಹೇಳಿ ಕೂತಾ ಇದ್ವಿ. ಸೌಜು ನೋಡಿ ಫ್ರೆಂಡ್ಸ್ ಇದ್ದಾನೆ. ನಾವು ಮನೆಗೆ ಒಂದು ಅದು ಗಂಧದ್ದು ಟಿಕ್ಕನ್ ಎಲ್ಲನೂ ಹಚ್ಕೊಂಡ್ವಿ. ಸೌಜು ಹಚ್ಕೊಂಡಿದ್ದ, ಬಟ್ ಅವನೇನು ಅಳಿಸ್ಕೊಂಡಿದ್ದಾನೆ ನೋಡಿ ಫ್ರೆಂಡ್ಸ್. ಇದು ದೇವಾಲಯನ ತೋರಿಸ್ತಾ ಇದ್ದೀನಿ, ಹೊರಗಡೆದಷ್ಟೇ ಇವಾಗ ತೋರಿಸ್ತಾ ಇದ್ದೀನಿ. ಒಳಗಡೆ ನಮ್ಗೆ ಜಾಸ್ತಿ ಆ್ಯಕ್ಚುಲಿ ನಾವು ಕ್ಯೂನಲ್ಲಿದ್ದರೆ ಜಾಸ್ತಿ ನಮಗೆ ಶೂಟ್ ಮಾಡಲಿಕ್ಕೂ ನಂಗೆ ಆಗಿಲ್ಲ. ಮತ್ತು ಇದು ಇವಾಗ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್, ಇದೆಲ್ಲ ದೇವಸ್ಥಾನದ್ದು. ತುಂಬಾ ನಮಗೆ ನಾವು ರೀಚ್ ಆಗಿದ್ದರಿಂದ ಆದಮೇಲೆ ಎಲ್ಲರೂ ಜನರು ಭಾಳ ಜನ ಬರ್ಲಿಕ್ಕತ್ರು ಫ್ರೆಂಡ್ಸ್. ನಾನು ಇಷ್ಟು 12ಕ್ಕೆ ಅಲ್ಲಿ ಇರ್ತದೆ, ಇಲ್ಲಿ 4 ಗಂಟೆಗೆ ಅಥವಾ 3 ಗಂಟೆಗೆ ಇನ್ನೂ ಎಷ್ಟು ಜನ ಬರ್ತಾರೆ ಅಂತ ಮನೆಯವರು ಹೇಳ್ತಾ ಇದ್ದೆ. ತುಂಬಾ ಇಲ್ಲಿ ಗರ್ದಿ ಇರುತ್ತೆ. ನಾವು ಇವಾಗೇ ಬಂದು ದರ್ಶನ ಮಾಡಿ ತುಂಬ ಚಲೋ ಆಯಿತು ಅಂತ ಹೇಳ್ತಿದ್ವಿ. ಅಲ್ಲಿ ಲೈನ್ ಹೋಗಿ ನಿಂತು ಜಾಸ್ತಿ ಸೌಜು ನಮಗೆ ಜಾಸ್ತಿ ಜನ ಬಂದರೆ ಆಗ್ತದೆ, ನಾವು ನಿಲ್ಬೋದು, ನಾವು ದರ್ಶನ ತೊಗೋಬೋದು. ಬಟ್ ಸೌಜುನ ಕರ್ಕೊಂಡು ನಮ್ಗೆ ಆಗ್ತಾ ಇದ್ದಿಲ್ಲ ಅಂತ ಹೇಳಿ ನಾವು ಸೌಜು ಒಂದು ಸ್ವಲ್ಪ ಎತ್ಕೊಂಡು ಮಾಡೋದು. ಯಾಕಂದರೆ ನಡೆಯೋದ್ರಲ್ಲಿ ಒಂದು ಸ್ವಲ್ಪ ಇದೆ, ಕಾರ್ ಪಾರ್ಕಿಂಗ್ ಒಂದು ಸ್ವಲ್ಪ ದೂರ ಇತ್ತು. ಮತ್ತು ನಡೆಯೋದ್ರಲ್ಲೂ ಒಂದು ಸ್ವಲ್ಪ ಅದು ಹತ್ತೋದು ಇಳಿಯೋದು ಭಾಳ ಇದೆ ಫ್ರೆಂಡ್ಸ್ ಇದರಲ್ಲಿ. ಅಂದರೆ ಎಂಜಾಯ್ಮೆಂಟು ಸಿಗುತ್ತೆ, ವಿತ್ ದರ್ಶನನೂ ನಮಗೆ ಚಲೋ ಆಯಿತು. ಅವತ್ತಂದು ತುಂಬ ಖುಷಿ ಆಯಿತು. ನಮ್ಮದು ಶಿವರಾತ್ರಿ ಅಂದರೆ ತುಂಬಾ ಸ್ಪೆಷಲ್ ಆಯಿತು. ನಮ್ಮದು ಒಂಥರ ಏನೋ ಒಂಥರ ಖುಷಿ ಅನ್ನಿಸ್ತು. ಶಿವ ಜಾಗರಣೆನೂ ಹಚ್ಚಿದ್ರು, ಅಲ್ಲೇನೋ ಒಂಥರ ಮನಸ್ಸಿಗೆ ತುಂಬಾ ಶಾಂತಿ ಅನ್ನಿಸ್ತು ಫ್ರೆಂಡ್ಸ್ ಅವತ್ತು. ಇವಾಗ ನಾವು ಆ್ಯಕ್ಚುಲಿ 2 ಕಾರ್ ತಂದಿದ್ವಿ. ನಮ್ಮದು ಬಿಲ್ಡಿಂಗ್ನಲ್ಲಿ ಇನ್ನೊಂದು ಫ್ಯಾಮ್ಲಿನೂ ಮತ್ತು ನಮ್ಮ ಫ್ಯಾಮ್ಲಿನೂ ಕೂಡಿ ಬಂದಿದ್ವಿ ಫ್ರೆಂಡ್ಸ್. ಅದು ಅವ್ರಿನ್ನೂ ಪೂಜೆ ಮಾಡ್ತಾಯಿದ್ರು ಫ್ರೆಂಡ್ಸ್. ಇನ್ನೊಂದು ಇದರಲ್ಲಿ ದೇವ್ರ ಗುಡಿ ಇದೆ ತೆಳಗಡೆ, ಅಲ್ಲಿ ಅವರು ಆ್ಯಕ್ಚುಲಿ ಅಭಿಷೇಕತ್ತು ಮಾಡ್ತಾಯಿದ್ರು. ನಾವು ಅವ್ರಿಗೋಸ್ಕರ ಅಂತ ವೇಟ್ ಮಾಡ್ತಾಯಿದ್ವಿ. ತುಂಬಾ ಗರ್ದಿದ್ದರಿಂದ ನಾವು ಹೊರಗಡೆ ಒಂದು ಸ್ವಲ್ಪ ಸೌಜು ನಾನು ಒಂದು ಸ್ವಲ್ಪ ಹೊಸದಾಗಿದ್ನಲ್ಲ ಮಹಾರಾಷ್ಟ್ರದಲ್ಲಿ, ನನಗೊಂದು ಸ್ವಲ್ಪ ಏನೇನು ಪ್ಲೇಸಸ್ ಇವೆ ತುಂಬ ಕ್ಯೂರಿಯಾಸಿಟಿ ಇರ್ತದೆ. ನೋಡಿ ಫ್ರೆಂಡ್ಸ್, ಅಲ್ಲಿ ನಾವು ಕಾಣಿಸ್ತದೆ ಲೈಟು, ಅಲ್ಲಿ ನಾವು ಹೋಗಿ ಬಂದಿದ್ವಿ ಇವತ್ತು. ಇದು ಮಾರನೇ ದಿನ ಫ್ರೆಂಡ್ಸ್. ನಮ್ಮದು ಶಿವರಾತ್ರಿ ಒಂದು ಸ್ವಲ್ಪ ಸಿಂಪಲ್ಲಾಗಿ ಹೇಗೆ ಆಚರಿಸಿದ್ದು ಅಂತ ನಿಮ್ಮ ಮುಂದೆ ಶೇರ್ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ ಫ್ರೆಂಡ್ಸ್, ನಮ್ಮದು ಈ ಥರ ಎಲ್ಲ ಹೂವಿಂದ ಅಲಂಕಾರ ಮಾಡಿ ನಮ್ಮದು ದೇವ್ರಿಗೆ ನಾವು ಅವತ್ತು ಪೂಜೆ ಮಾಡಿದ್ವಿ. ಫ್ರೂಟ್ಸ್ ಅದು ಎಲ್ಲ ನಾವು ಎಲ್ಲ ಅವತ್ತು ನೈವೇದ್ಯನೇ ಹಿಡಿದಿದ್ವಿ. ಆಮೇಲೆ ಸಾಯಂಕಾಲ ಒಂದು ಸ್ವಲ್ಪ ಒಂಥರ ಡಿಫ್ರೆಂಟಾಗಿ ಒಂದು ಸ್ವಲ್ಪ ಇಲ್ಲಿ ಥರ ಒಂದು ಸ್ವಲ್ಪ ಗುಡಿಗೆ ಹೋಗಿ ಬರಬೇಕು ಅಂತ ಹೋಗಿದ್ವಿ ಅವತ್ತು ಎಲ್ಲರೂ. ಇವಾಗ ನೋಡಿ ಫ್ರೆಂಡ್ಸ್, ಇವತ್ತು ಬೆಲ್ಲನ ತುರಿದಿಟ್ಟಿದ್ದೀನಿ. ಇವತ್ತು ಗೆಣಸಿಗೆ ಅಥವಾ ಅದು ನಾವು ಉಂಡೆ ಅಥವಾ ಮಾಡಿದ್ರು ಉಂಡೆ ಮಾಡಬೇಕಂತ ಬೆಳಗ್ಗೆ ಎದ್ದು ಶೇಂಗಾ ಹುರಿದಿಟ್ಟೆ. ಒಂದು ಸ್ವಲ್ಪ ತುಂಬ ಬಿಸಿ ಇದ್ದು ಆರಬೇಕಂತ ಕಿಟಕಿಯಲ್ಲಿ ಇಟ್ಟಿದ್ದೀನಿ. ತುಂಬ ಗಡ್ಬಡಿ ಆಗ್ಲಿಕ್ಕತ್ತಿದ್ದು ಅವತ್ತು ನನಗೆ. ಸಂಡೇ ಇದ್ದಿದ್ದರಿಂದ ನಾವು ಒಂದು ಸ್ವಲ್ಪ ಲೇಟಾಗಿ ಬಂದ್ವಿ. ಯಾಕಂತಂದರೆ ನಾವು ಬರೋದೇ 5 ಗಂಟೆಗತ್ತು ಬಂದ್ವಿ. ಅಲ್ಲಿ ರಾತ್ರಿ ಮುಗಿಸ್ಕೊಂಡು ಇವಾಗ ನೋಡಿ ತಲೆ ಸ್ನಾನ ಅದು ಎಲ್ಲ ಮಾಡಿದ್ದೀನಿ ಫ್ರೆಂಡ್ಸ್. ನಾನು ಬರೋದೇ ರಾತ್ರಿ ಲೇಟ್ ಆಗಿಬಿಟ್ಟು ನಿದ್ದೆನೂ ಇದ್ದಿದ್ದಿಲ್ಲ ನಮಗೆ. ಆ್ಯಕ್ಚುಲಿ ಬೆಳಗ್ಗೆ ಜಲ್ದಿನೇ ಬೇಕಂತ ಅಂದ್ಕೊಂಡು ಒಂದು ಸ್ವಲ್ಪ ಹೊತ್ತು ಲೇಟಾಗಿಯೇ ಎದ್ವಿ. ಯಾಕಂದರೆ ನಿದ್ದೆ ರಾತ್ರಿ ಇದ್ದಿದ್ದಿಲ್ಲ ಅಂತ ಬಿಡೋದೇ ನಾವು 11 o'clock ಬಿಟ್ಟಿದ್ವಿ. ಮತ್ತು ಬರೋದು 5 ಆಯಿತು. ಬಂದ್ಕೊಳ್ಳೆ ಮಲ್ಕೊಳ್ಳಿಕ್ಕೂ ನಂಗೆ ಅಷ್ಟು ಆಗಲಿ, ನಿದ್ದೆನೂ ಹತ್ತಿಲ್ಲ. ಬಂದ್ಕೊಳ್ಳೆ ಆದಮೇಲೆ ಫ್ರೆಶ್ನೆಸ್ ಆಗಿ ಇವಾಗ ಅತ್ತೆ ಮತ್ತು ಸೌಜು ಕರ್ಕೊಂಡು ಪೂಜೆ ಮಾಡ್ತಾರೆ. ಸೌಜು ನೋಡಿ ಹೇಗೆ ಮಾಡ್ತಾಯಿದ್ದಾನೆ. ಅವ್ರ ಅಜ್ಜಿ ಅವಂಗೆ ಈ ಬತ್ತಿಯನ್ನು ಹಚ್ಚಿದ್ದಾರೆ. ಸೌಜುಗಂದು ತುಂಬಾ ಇಷ್ಟ ಈ ಬತ್ತಿ ಹಚ್ಕೊಳ್ಳೋದು, ಕುಕ್ಮ ಹಚ್ಚೋದು. ಯಾರು ತಾನು ಹಚ್ಕೊಳ್ಳೋದ್ರೆ ಅವ್ನು ನಮಗೂ ಎಲ್ಲರಿಗೂ ನಾವು ಹಚ್ಕೊಂಡಿದ್ದಿಲ್ಲ ಅಂದರೆ ಸಪೋಸ್ ನಾವು ಹಚ್ಕೊಂಡಿರ್ತೀವಿ, ಬಟ್ ಅವರು ಹಚ್ಕೊಂಡಿದ್ದಿಲ್ಲ. ಯಾರು ಹಚ್ಕೊಂಡಿದ್ದಿಲ್ಲ ಹೋಗಿ ಅವ್ನಿಗೆ ಹಚ್ಚೋದನ್ನು ಅವ್ನಿಗೆ ತುಂಬಾ ಒಂದು ಇಂಟ್ರೆಸ್ಟ್. ನೀನು ಹಚ್ಕೊ ಅಂತ ಹೇಳಿ ಹೇಳ್ತಿರ್ತಾನೆ. ಆ್ಯಕ್ಚುಲಿ ನಾನು ಅಡುಗೆ ಮಾಡೋದು ತುಂಬ ಗಡ್ಬಡ ಆಗಿತ್ತು ಅವತ್ತು, ಲೇಟ್ ಆಗ್ತದೆ ಅಂತ ಹೇಳಿ. ಅವತ್ತು ಏನು ಅಡುಗೆ ಮಾಡೋದಿದ್ದಿಲ್ಲ, ಬಟ್ ಸಾಬುದಾನಿ ನೆನೆ ಇಟ್ಟಿದ್ದೆ, ಅವನ್ನೆಲ್ಲ ಒಗ್ಗರಣೆ ಕೊಡೋ ಅಂದರೆ ನಂದು ಏನದೇ ಅಂದರೆ ನಾನು ಒಂದು ಸ್ವಲ್ಪ ಪೂಜೆಗದು ಪಾಠ ಏನಾದರೂ ಮಾಡಬೇಕಂದ್ರೆ ತುಂಬಾ ಅನ್ಕೋತಾ ಇದ್ದೆ. ಬಟ್ ನನಗೆ ಅದು ಆಗಲಿಲ್ಲ. ಯಾಕಂತಂದರೆ ಅವತ್ತು ಬೆಳಗ್ಗೆ ನನಗೆ ತುಂಬ ಗಡ್ಬಡಿ. ನಾನು ಸಾಯಂಕಾಲ ಮತ್ತೆ ನಾನು ಪೂಜೆ ಮಾಡಿಕೊಂಡೆ. ಅವತ್ತು ಸೌಜು ಗಂಟೆಯನ್ನು ಮಾರಿಸ್ಕೊತ ಕೂತಿದ್ದಾನೆ. ಸೌಜುನ ಪೂಜೆ ನಡೆದಿದೆ ಇವಾಗ. ಸಜ್ಜು ಮತ್ತು ಅವ್ರ ಅಜ್ಜಿ ಪೂಜೆ ಬೆಳಗ್ಗೆ ಎದ್ದು ಮಾಡ್ತಾಯಿದ್ರು.
ನಾನು ಪೂಜೆ ಸಾಯಂಕಾಲ ಮಾಡಿಕೊಂಡೆ. ಅವತ್ತು ಶಿವರಾತ್ರಿ ತುಂಬಾ ಸ್ಪೆಷಲ್ ಅನ್ನಿಸ್ತು ನೋಡಿ ಫ್ರೆಂಡ್ಸ್. ಇದು ಆ್ಯಕ್ಚುಲಿ ಇದು ಯಾವ್ದು ಇಂಗಳಕಾಯಿ, ಯಾವ ಕಾಯಿ ಅಂತಾರೆ ಗೊತ್ತಿಲ್ಲ. ಇದು ಶಿವಂಗೆ ತುಂಬ ಪ್ರಿಯವಾದ ವಸ್ತು. ತೋರಿಸ್ತೀನಿ ಫ್ರೆಂಡ್ಸ್ ಯಾವುದು ಕಾಯಿ ಅಂತ. ನಿಮ್ಗೆ ಯಾವ್ದು ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ. ಇದರಲ್ಲಿ ಆ್ಯಕ್ಚುಲಿ ಬೆಲ್ಲ ಮತ್ತು ಉಪ್ಪನ್ನು ಸೇರಿಸಿ ತಿಂತಾರೆ. ಇದನ್ನು ಯಾವ ಕಾಯಿ ಅಂತ ಹೇಳಿ ನನಗೆ ಇವಾಗ ನೆನಪಿಗೆ ಬರ್ತಾ ಇಲ್ಲ. ಆ್ಯಕ್ಚುಲಿ ನಾವು ಸಣ್ಣವರಿಂದ ತುಂಬಾ ನಮ್ಮ ಅಜ್ಜಿ ಮನೆಯಲ್ಲದು ತುಂಬ ತಿಂದಿದ್ದೀವಿ ಇದನ್ನು. ಇದು ಯಾವ ಕಾಯಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಇದ್ರದ್ದು ನೈವೇದ್ಯ ಆ್ಯಕ್ಚುಲಿ ಅವತ್ತು ಶಿವಂಗೆ ತುಂಬ ಪ್ರಿಯ ಅಂತ. ಇದನ್ನು ನಾವು ಬುಲೇಶ್ವರಕ್ಕೆ ಹೋಗಿದ್ವಿ, ಅಲ್ಲಿ ತೊಗೊಂಬಂದಿದ್ವಿ ಫ್ರೆಂಡ್ಸ್. ಇವಾಗ ಸಾಯಂಕಾಲಕ್ಕೆ ನಾನು ಗೆಣಸನ್ನು ನೆನೆಯಿಟ್ಟಿದ್ದೀನಿ ಫ್ರೆಂಡ್ಸ್. ಬೆಳಗ್ಗೆ ನಾನು ಕಿಚಡಿಯನ್ನು ಮಾಡಿದ್ದೆ, ಕಿಚಡಿ ತಿಂದಿದ್ವಿ ನೋಡಿ ಫ್ರೆಂಡ್ಸ್. ಇವಾಗ ಕಿಚಡಿ ಒಂದು ಸ್ವಲ್ಪ ಜಾಸ್ತಿ ಆಗಿದ್ದು, ಕಿಚಡಿ ಒಂದು ಸ್ವಲ್ಪ ಉಳಿದಿದೆ, ಇದನ್ನು ಒಂದು ಸ್ವಲ್ಪ ತಿನ್ನಬೇಕು. ನೆಕ್ಸ್ಟು ರಾತ್ರಿ ಇದೆಲ್ಲ ನಮ್ಮದು ಅವತ್ತಿಂದು ಉಪವಾಸದ ಐಟಮ್ಸ್ ಅಂತ. ಉಪವಾಸದ ಅವತ್ತು ನಾವು ಇದನ್ನು ತಿಂದು ನಮ್ಮದು ಒಂದು ಶಿವಂದು ಆರಾಧನೆ ಮಾಡ್ಕೋತ ನಮ್ಮದು ಉಪವಾಸ ದಿನ ಈ ಥರ ಮಾಡಿ ಉಪವಾಸನ ಜಾಸ್ತಿ ತಿನ್ನಬಾರ್ದು. ಬಟ್ ಇದನ್ನು ನಾವು ಲೈಟಾಗಿ ಒಂದು ಸ್ವಲ್ಪ ತಿಂದ್ವಿ ಅವತ್ತು ರಾತ್ರಿ. ಹೀಗಿತ್ತು ನೋಡಿ ಫ್ರೆಂಡ್ಸ್ ನಮ್ದು ಇವತ್ತಿಂದು ಈ ಲಾಗ್. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಿದ್ದೀನಿ.